ಸೈಕ್ ಸೈಕ್, ಎಲ್ಲಿದ್ರು ಸೈಕ್ ಸೈಕ್, ಎಲ್ಲಿ ಹೋದ್ರು ಸೈಕ್ ಸೈಕ್ ಮಾಡೋ ಸೈಕ್ ನನ್ ಮಕ್ಳು ನಾವು. ಹೇಗಿದ್ದೀರಾ ಸರ್? ಸರ್ ತುಂಬ ಚೆನ್ನಾಗಿದ್ದೀನಿ. ಇಷ್ಟೆಲ್ಲ ಸೆಟಪ್ ಮಾಡಿಸಿದ್ದೀರಿ, ತುಂಬ ಖುಷಿ ಆಗ್ತಾ ಇದೆ ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ಲೀಸ್ ಕಮ್, ಬನ್ನಿ. ನಿಮ್ಮ ಹುಟ್ಟೂರು? ಹುಟ್ಟಿದ್ದು ಇಲ್ಲೇ ಬ್ಯಾಂಗ್ಳೂರು ಮಾವಳ್ಳಿಲಿ. ಹಾಂ ಹಾಂ ಹಾಂ. ಆದರೆ ಅದ್ರ ಹತ್ರನೇ ಇದೀವ ಇಲ್ಲಿ? ಹೌದೌದು, ಪಕ್ಕದಲ್ಲೇ ಇದೆ. ಬೆಳೆದಿದ್ದು ಹಳ್ಳಿಲಿ. ಯಾಕೆಂದರೆ ಹುಟ್ಟಿದಾಗ ಅಮ್ಮ ಗೌರ್ಮೆಂಟ್ ಎಂಪ್ಲಾಯ್ ಅಂತೆ. ಇದ್ದಕ್ಕಿದ್ದಂಗೆ ನನಗೇನೋ ಮೈ ಹುಷಾರಿಲ್ದರೆ ಆಗೋಗಿ ಕೈಕಾಲ ಇಷ್ಟಿಷ್ಟು ದಪ್ಪ ಆಗೋಯ್ತಂತೆ. ಸರಿ, ಯಾರೋ ಅಂದ್ರಂತೆ ಮಗು ಇನ್ನು ಉಳಿಯಲ್ಲ, ಸುಮ್ಮನೆ ಯಾಕಿದು ಅಂತ ಹೇಳಿದಾಗ ಆ ದುಃಖದಲ್ಲಿ ಸರಿ ಈ ಕಾಯಿಲೆ ವಾಸಿ ಮಾಡ್ತಾರೇನೋ ಅಂಥೇಳಿ ನಮ್ಮ ತಂದೆ ಅವರ ತಾಯಿ ಕೈಲಿ, ಅಂದರೆ ಅವರ ಅತ್ತೆ ಕೈಲಿ ಕೊಟ್ರಂತೆ. ಅಲ್ಲೂ ಊರಲ್ಲಿ ಅಂದ್ರಂತೆ, ಈ ಮಗು ಸತ್ತೋಗ್ಬಿಡುತ್ತೆ, ಸುಮ್ಮನೆ ಯಾಕೆ ತಂದಿದ್ಯಾ ಹೋಗು ಅಂತ. ಇಲ್ಲಮ್ಮ, ಅಪರೂಪಕ್ಕೆ ಒಬ್ಬ ಹುಟ್ಟಾನೆ, 3 ಹೆಣ್ಮಕ್ಳಾದ್ಮೇಲೆ ಒಂಚೂರು ನೋಡ್ಕೊಳ್ರಿ ಅಂತೇಳಿ ಅಮ್ಮ ಬಂದು ವಾಪಸ್ ಕೆಲಸ ಮಾಡ್ತಿದ್ರಂತೆ. ಸರ್ ಯಾವ ಡಿಪಾರ್ಟ್ಮೆಂಟಲ್ಲಿದ್ರು? ಅಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿದ್ದರು, ASO ಆಗಿದ್ದರು, ಅಸಿಸ್ಟೆಂಟ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಆಗಿ ಅವರು ರಿಟೈರ್ ಆದರು. ಅವ್ರು ಏನು ಓದ್ಕೊಂಡಿದ್ರು ಸರ್? ಅಮ್ಮ ಆಗಲೇ ಸೆಕೆಂಡ್ PU ಮಾಡಿದರು. ಹಾಂ ಸರಿ. ಸೊ ಊರಲ್ಲಿ ಬಿಟ್ಟಿದ್ರು. ಆಮೇಲೆ ತಿರ್ಗಾ ನನಗೆ ಇಲ್ಲಿ 5 ವರ್ಷದ ಹುಡುಗ ಆಗೋವರೆಗೂ ಇಲ್ಲಿದ್ದೆ. ಇಲ್ಲಿದ್ದು ಪ್ರತಿ ರಜೆಗಳಲ್ಲೂ ಬೆಳೆದಿದ್ದೆಲ್ಲ ಹಳ್ಳಿಲೇನೆ. ಇಲ್ಲಿದ್ದರೆ ಬೆಂಗಳೂರು ಅವ್ರಿಗೆ ಹೊಸದಲ್ವಾ, ಹಳ್ಳೀಲಿ ಬೆಳೀಲಿ, ಇವನು ಹಳ್ಳೀಲಿ ಬೆಳೀಲಿ ಅಂತೇಳಿ ಹಳ್ಳೀಲೇ ಬೆಳೆಸ್ತಾ ಬಂದರು. ನನಗೆ ಜಾಸ್ತಿ ಒಡನಾಟ ಹಳ್ಳೀಲೇ ಇದೆ ಹೊರತು ಸಿಟೀಲಿ ಕಡಿಮೆ ನನಗೆ. ಆಮೇಲೆ ನಾನು ಹೈಸ್ಕೂಲ್ಗೆ ತಿರ್ಗಿ ಆನೇಕಲ್ಗೆ ಹೋದೆ. ಹೈಸ್ಕೂಲ್ ಫುಲ್ 10th ಆನೇಕಲ್ಲಲ್ಲಿ ಓದಿದೆ, ಹಾಸ್ಟೆಲಲ್ಲಿ, ವಿಧಾತ ಹೈಸ್ಕೂಲ್ ಅಂತ. ಅಲ್ಲಿ ಹಾಸ್ಟೆಲಲ್ಲಿದ್ದು ಹಾಸ್ಟೆಲಿಂದ ಆಚೆ ಬಂದು ತಿರ್ಗಾ ಬೆಂಗಳೂರಿಲ್ಲ ಚಿಕ್ಕಬಳ್ಳಾಪುರ ಹೋದೆ. ಚಿಕ್ಕಬಳ್ಳಾಪುರ ಅಲ್ಲಿ ನಾನು ದೊಡ್ಡದಾಗಿ ಸೈನ್ಸ್ ಮಾಡ್ತೀನಿ ಅಂತ ನಮ್ಮ ಅಪ್ಪನಿಗೆ ಹೇಳಿ, ನಮ್ಮ ಅಪ್ಪ ಹೇಳಿದ್ರು ಸೈನ್ಸ್ ಮಾಡಿಬಿಡು ಅಂಥೇಳಿ ಸೈನ್ಸ್ ತೊಗೊಂಡು ನೋಡಿದೆ. ಇದ್ಯಾಕೋ ವರ್ಕೌಟ್ ಆಗ್ತಾ ಇಲ್ವಲ್ಲ ಅಂದ್ಬಿಟ್ಟು ನಾನು ಡಿ ಫಾರ್ಮಸಿ ಮಾಡ್ತೀನಿ ಅಂದೆ. ಪಾಪ ಅದಕ್ಕೂ ಚೇಂಜ್ ಮಾಡಿಕೊಟ್ರು, ಯಾವ ಫಾರ್ಮಸಿನೂ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಸರ್ ವಿಜಯ್ ಕುಮಾರ್ BR ಅಂದರೆ? BR ಬ್ಯಾಂಗ್ಳೂರ್ ರುದ್ರಪ್ಪ ವಿಜಯ್ ಕುಮಾರ್. ಸರಿ ಸರಿ ಸರಿ. ನಮ್ಮ ತಂದೆ ಅವ್ರ ಇಡೀ ಫ್ಯಾಮಿಲಿಯಲ್ಲಿ ಎಲ್ಲರೂ ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ಬೆಳೆದಂಥ ಫ್ಯಾಮಿಲಿ. ನಮ್ಮ ತಾತ ಊರೂರಿಗೂ ಹೋಗಿ ಬೇರೆ ಬೇರೆ ತೋಟಗಳಲ್ಲಿ ಪೆಸ್ಟಿಸೈಡ್ ಬದಲು ಅವಾಗ ಪಾಲಿಡಾಲ್ ಅಂತ ಇರೋದು, ಅದನ್ನು ಹೊಡೆಯೋರು. ಅದನ್ನು ಹೊಡೆದು ಸಾಕಿದಂಥ ಮಕ್ಕಳಲ್ಲಿ ನಮ್ಮಪ್ಪ ಒಬ್ಬರೇ ಬೆಂಗಳೂರಿಗೆ ಬಂದ್ರಂತೆ. ಸೊ ಹಂಗಾಗಿ ಅವ್ರಿಗೆ ಬೆಂಗಳೂರು ಅನ್ನೋದು ಇಷ್ಟ, ಅದಕ್ಕೆ ಬಿ ಫಾರ್ ಬ್ಯಾಂಗ್ಳೂರ್ ಅಂತ ಇಟ್ಟರು. ಸರ್ ನಿಮ್ಮ ತಾಯಿ ಹೆಸರು? ನಾರಾಯಣಮ್ಮ. ಸರಿ ಸರಿ ಸರಿ. ಸರ್ ನಿಮ್ಮ ಅರ್ಲಿಯೆಸ್ಟ್ ಮೆಮೊರಿ ಆಫ್ ಫಿಲ್ಮ್ಸ್? ನಿಮಗೆ ಫಿಲಮ್ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಮೊದಲು ನೆನಪಾಗೋದು ಯಾವುದು? ಸರ್ ನನಗೆ ಅಪ್ಪ ಅಮ್ಮ ಕರ್ಕೊಂಡು ಹೋಗೋರು. ಸಿನಿಮಾಗಳು ಜ್ಞಾಪಕ ಇಲ್ಲ, ಆದರೆ ಬುದ್ಧಿ ಬರ್ತಾ ನನಗೆ ನಾನು ಕದ್ದು ಸಿನಿಮಾ ನೋಡೋಕ್ಕೆ ಹೋದೆ. ಹೆಂಗೆ ಅಂದರೆ 50 ಪೈಸಾ ಕೊಟ್ಟರೆ ಇಂಟರ್ವಲ್ ಆದಮೇಲೆ ಬಿಡೋರು ಟೆಂಟಲ್ಲಿ, ನೆಲದಲ್ಲಿ ಮಣ್ಣಲ್ಲಿ. ಆವಾಗ ಒಂದು ಸಿನಿಮಾ ಹಾಕಿದ್ರು ಶಾನ್ ಅಂತ. ನನಗೇನೂ ಗೊತ್ತಿಲ್ಲ, ಆ ಸಿನಿಮಾಕ್ಕಿಂತ ಹೆಚ್ಚಾಗಿ ನಾನು ಸಿನಿಮಾ ನೋಡಬೇಕಷ್ಟೇ, ಸ್ಕ್ರೀನ್ ನೋಡಬೇಕು ಅಂತ ಆ 50 ಪೈಸಾನ ಎಷ್ಟು ಸರಿ ಕದ್ದು ಸಾಸಿವೆ ಡಬ್ಬದಲ್ಲಿ ಅಲ್ಲಿ ಇಲ್ಲಿ ಹೋಗಿ ನೋಡಿದ್ದೀನಿ ಅದನ್ನು. ಇದು ಆನೇಕಲ್ಲಲ್ಲ? ಇಲ್ಲಿ ಬ್ಯಾಂಗ್ಳೂರಲ್ಲಿ. ಆನೇಕಲ್ಲಲ್ಲಿದ್ದಾಗ ಹಾಸ್ಟೆಲಲ್ಲಿದ್ದಾಗ ಅಲ್ಲಿ 2 ಥಿಯೇಟ್ರ್ ಇತ್ತು, ಅಲ್ಲೂ ಕದ್ದು ಹಾಸ್ಟೆಲಲ್ಲಿ ಹೋಗಿ ಸಿನಿಮಾ ನೋಡ್ತಿದ್ದೆ. ಅಲ್ಲೂ ಒಂದು ಟೀಮ್ ಕಟ್ಕೊಂಡಿದ್ದೆ, ಸಿನಿಮಾ ನೋಡೋ ಟೀಮು. ಅವರೆಲ್ಲ ನಮ್ಮ ಮಾಸ್ಟ್ರು ಮಲಗೋ ಟೈಮು, ಜಲ್ದಿ ಹೋಗಿ ಮಲಗಿಬಿಡೋರು. ತಾಸಿ ತಿಮ್ಮಯ್ಯ ಅಂತೇಳಿ ಆಲ್ಮೋಸ್ಟು ತಮ್ಮನ್ನೇನು ನೋಡ್ತಿದ್ದೀನೋ ಹಂಗೆ ಇದ್ದರು, ಹಂಗೆ ತುಂಬ ಒಳ್ಳೆಯ ಮೃದು ಸ್ವಭಾವದವರು. ಅವರು ಮಲಗುದು ಅಂತ ಗೊತ್ತಾದರೆ ಎಸ್ಕೇಪ್ ಎಲ್ಲರೂ ಓಡೋಗಿ ನೈಟ್ ಹೋಗಿ ಪಿಕ್ಚರ್ ನೋಡ್ಕೊಂಡು ರಾತ್ರಿ 2:30 1 ಗಂಟೆಗೆ ಬರ್ತಿದ್ವಿ. ಒಂದು ಗುಂಪಲ್ಲಿ ನೀವು ಗುಂಪಲ್ಲಿ ಒಬ್ಬನಾಗಿರ್ತೀರಾ ಅಥವಾ ನಾಯಕನಾಗಿರ್ತೀರಾ? ಗುಂಪಲ್ಲಿ ಒಬ್ಬನಾಗಕ್ಕೆ ಇಷ್ಟ. ಯಾವಾಗಲೂ ಗುಂಪಲ್ಲಿ ಒಬ್ಬನಾಗಿ, ನಾಯಕ ತಾನೇ ಮಾಡಿಸ್ಕೊಳ್ಳುತ್ತೆ ಅದು. ಅವರೇ ಹೇಳ್ತಾರೆ ನೀನೇ ಇದನ್ನು ಫಾಲೋ ಮಾಡು ಅಂತ. ನಾನೇ ನಾಯಕ ಅಂತ ಹೋಗ್ಬಾರ್ದು ಯಾವತ್ತೂ. ಸರ್ ಅರ್ಲಿಯೆಸ್ಟ್ ಇನ್ಫ್ಲೂಯೆನ್ಸ್ ಆಫ್ ಸಿನಿಮಾ? ಫಸ್ಟ್ ಶಾನ್ ನೋಡಿದ್ದು ನೆನಪು, ಹೌದು. ಬಟ್ ಇದ್ರಲ್ಲಿ ಏನೋ ಸೆಳೆತ ಇದೆ ಅಂತ ಅನಿಸಿದ್ದು ಅದು ಸರ್, ಅದು ಗೊತ್ತಿಲ್ಲ, ಅದು ಅವರ ಗುರುಗಳ ಇಚ್ಛೆ ಅದು ಮೋಸ್ಟ್ಲಿ. ಅದಕ್ಕೆ ಆ ಚಿಕ್ಕ ವಯಸ್ಸಿಂದನೇ ಅದೊಂದು ಅಟ್ರ್ಯಾಕ್ಟ್ ಮಾಡ್ತಿರುತ್ತೆ, ಏನೋ ಗೊತ್ತಿಲ್ಲ, ಸಿನಿಮಾ ನೋಡಬೇಕು ಅಂತ. ಅದು ನಮ್ಮನ್ನು
ನಾನು ಸುಮಾರು ಜನ ಈ ಥರ ನಟರುಗಳನ್ನ ಕೇಳಿದ್ದೀನಿ. ಅವ್ರು ಚಿಕ್ಕ ವಯಸ್ಸಿಂದ ಇದೊಂದು ಅಟ್ರಾಕ್ಷನ್ ಎಳೆದ್ಬಿಟ್ಟಿರುತ್ತೆ, ಅದೊಂದು ಸೆಳೆತ ಅದು ನಮ್ಮನ್ನು ಎಲ್ಲೇ ಹೋದ್ರೂ ಬಿಡಲ್ಲ, ಕರ್ಕೊಂಬಂದು ಇಲ್ಲಿ ಬಿಟ್ಕೊಂಡ್ಬಿಡತ್ತೆ. ಸರಿ. ಬಟ್ ಯಾವ ಒಂದು ಚಿತ್ರವನ್ನು ನೋಡಿ ಅಥವಾ ಯಾವುದಾದ್ರೂ ಒಂದು ಫೇಸ್ ಆಫ್ ಯುವರ್ ಲೈಫಲ್ಲಿ ಇಲ್ಲ ನಾನು ಈ ಇಂಡಸ್ಟ್ರಿಯಲ್ಲೇ ಹೋಗಿ ಕೆಲಸ ಮಾಡಬೇಕು ಅನ್ನೋದು ಒಂದು ಹಠ ಬಂತು ನನಗೆ, ಏನಾನ ಮಾಡಿ ಸಿನಿಮಾ ಮಾಡಿಬಿಡ್ಬೇಕಲ್ಲ, ನಾನು ಹೀರೋ ಆಗಿಬಿಡ್ಬೇಕಲ್ಲ ಅಂತ ಇತ್ತು ಫಸ್ಟು. ಬಟ್ ಆಮೇಲೆ ಪ್ರಯತ್ನ ಮಾಡ್ತಾ ವರ್ಕ್ ಆಗಲ್ಲ, ಇದು ಅಟ್ಲೀಸ್ಟ್ ನಟನೆ ಮಾಡಬೇಕು ಅಂತ ಬಂತು. ಆ ಮಧ್ಯೆ ಹೋಗಿ ನಟನೆ ಜೊತೆ ಒಂದಷ್ಟು ಸ್ಟಂಟ್ ಯೂನಿಯನ್ಗೆ ಹೋಗಿ ಫೈಟ್ ಕಲಿತೆ. ಆವಾಗ ಇದ್ದಕ್ಕಿದ್ದಂಗೆ ಇವನು ಫೈಟ್ರು ಅಂತ ಪುಕಾರ್ ಮಾಡಿದ್ರು. ಆಮೇಲೆ ಹಂಗಂಗೆ ಬೆಳವಣಿಗೆ ಆಗ್ತಾ ಈ ಸ್ಟೇಜ್ಗೆ ಬಂದು ಕೂತ್ಕೊಂಡೆ. ಸೊ ನೀವು ಬಂದಿದ್ದು ನಟನಾಗೋದಕ್ಕೇ, ಫೈಟರ್ ಆಗೋಕ್ಕೆ ಅಂತ ಬರಲಿಲ್ಲ. ನಟನೆ ಕಲ್ತಿದ್ದು ಒಂದು ಎಕ್ಸ್ಟ್ರಾ ಇರಲಿ, ಮಾರ್ಕ್ಸ್ ಕಾರ್ಡಲ್ಲಿ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟಲ್ಲಿ ಪಾಸ್ ಆಗಿದ್ರೆ ಅನ್ನೋದಕ್ಕೆ ಸ್ಟಂಟ್ ಕಲ್ತಿದ್ದೆ. ಬಿಕಾಸ್ ನನ್ನ ಫ್ಯಾಮಿಲಿ ಹಂಗಿದೆ, ಹಾರ್ಡ್ ವರ್ಕರ್ಸ್ ನಾವೆಲ್ಲನೂ, ಯಾವುದಕ್ಕೂ ಎದುರಲ್ಲ. ಬೇಸಿಕಲಿ ಶೈ ನೇಚರ್ಡು, ಜೀವಕ್ಕೆ ಎದುರಲ್ಲ ನಾವು ಯಾವತ್ತೂ. ಹಂಗಾಗಿ ನನಗೆ ಆ ಫೈಟ್ಸು, ಜಿಮ್ನಾಸ್ಟಿಕ್ಸು, ಹೈಟಿಂದ ಫಾಲ್ ಮಾಡೋದೆಲ್ಲ ತುಂಬ ಇಷ್ಟ ಆಗ್ತಿತ್ತು. ಅದನ್ನು ಹೋಗಿ ಕಲ್ತ್ಬಿಟ್ಟೆ. ಸೊ ಫೈಟ್ರ್ ಇವನು ಅಂತ ಪುಕಾರ್ ಮಾಡಿದ್ರು. ಅದಾದಮೇಲೆ ಇವ್ರು ಯಾವನೋ ಫೈಟ್ರೆಲ್ಲ ಹೀರೋಗಳಾಗ್ಬಿಟ್ರು ಅಂತ ಪುಕಾರ್ ಮಾಡಿದ್ರು. ಅದಾದಮೇಲೆ ಆ ಫೈಟ್ರದ ಪಿಕ್ಚರ್ ಅಂತ ಪುಕಾರ್ ಮಾಡಿದ್ರು. ಆದರೆ ಅವ್ರಿಗೆ ಗೊತ್ತಾಗಲೇ ಇಲ್ಲ, ನನ್ನ ಫಸ್ಟ್ ಸಿನಿಮಾಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್. ಹೌದು. ಅದೇ ಫಸ್ಟ್ ದುನಿಯಾದಲ್ಲಿ ಫೈಟ್ ಒಂದು ಭಾಗ, ಹೌದು. ಬಟ್ ಅದರಲ್ಲಿ ನಟನೆಯೇ ಮುಂದೆ ಬರೋದು ಫೈಟಿಗಿಂತ. ಫೈಟ್ ಒಂದು ಭಾಗ ಅಷ್ಟೇ. ಅಲ್ಲೂ ಕೂಡ ನಾನೊಂದು ಪ್ರಯತ್ನ ಪಟ್ಟು ಯಶಸ್ಸಾದೆ. ಸ್ಟಂಟ್ ವಿಷಯದಲ್ಲಿ ಈ ಸೌತ್ ಇಂಡಿಯಲ್ಲೇ ಯಾರು ಮಾಡಿದಿರೋ ಕೆಲವು ಶಾರ್ಟ್ಸ್ ಮಾಡಿದೆ, ನಟನೆಯಲ್ಲೂ ಮಾಡಿದೆ, ಫೈಟಲ್ಲೂ ಮಾಡಿದೆ. ಎಸ್, ಅಂದರೆ ಆ ಒಂದು ವಾಟರ್ ಟ್ಯಾಂಕ್ ಇರುತ್ತೆ, ಅದನ್ನು ಯಾವ ಥರ ಒಂದು ಶಾರ್ಟ್ ಬರುತ್ತೆ, ಸ್ನಾನ ಮಾಡ್ಬೇಕಾದ್ರೆ ಅಟ್ಯಾಕ್ ಮಾಡಿಬಿಡ್ತಾರೆ. ಆವಾಗ ಒಂದು ಏರಿಯಲ್ ಕಾರ್ಟ್ವಿಲ್ ಅಂತ ಹೊಡಿತೀನಿ. ಒಂದು ಚಿಕ್ಕ ಕಲ್ಲಿಟ್ಬಿಟ್ಟು ಚಡ್ಡಿ ಹಾಕೊಂಡ್ಬಂದು ಒಂದು ಏರಿಯಲ್ ಕಾರ್ಟ್ವಿಲ್ ಹೊಡಿತೀನಿ. ಎಲ್ಲರೂ ಕೈ ಇಟ್ಟು ಹೊಡಿತಾರೆ. ನಾನು ಕೈ ಹಿಡಿದಿರ ನನ್ನ ಬಾಡಿನ ಕಂಪ್ಲೀಟ್ ನನ್ನ 360 ಡಿಗ್ರಿ ತಿರುಗಿ ನೆಲದ ಮೇಲೆ ನಿಂತ್ಕೋತೀನಿ. ದಟ್ ಈಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್. ಅಂದರೆ ಗ್ರಾವಿಟೇಷನಲ್ ಫೋರ್ಸ್ಗೆ ಉಲ್ಟಾ ಬಂದು ನಮ್ಮ ಗ್ರಾವಿಟೇಷನಲ್ ಫೋರ್ಸ್ ಡ್ರಾಪ್ ಹಾಕಿ ನಮ್ಮ ಮುಂಚೆ ಯು ಶುಡ್ ಕಮ್ ಅಂಡ್ ಲ್ಯಾಂಡ್ ಅಗೇನ್ ಟು ದ ಗ್ರೌಂಡ್ ಅಲ್ಲ. ದಟ್ ಈಸ್ ಟೂ ಟಫ್. ಅದನ್ನು ನಾನೇ ಮಾಡಿದ್ದು ಫಸ್ಟು. ಸರ್, ನಿಮ್ಮ ಮೊದಲ ಹೆಜ್ಜೆ ನೀವು ಈ ಇಂಡಸ್ಟ್ರಿಯೊಳಗೆ ಇಟ್ಟಿದ್ದು, ಅಂದರೆ ನಟನಾಗಬೇಕು ಅಂತ ಬಂದ್ರಿ, ಅದು ವರ್ಕೌಟ್ ಆಗಲ್ಲ ಅಂತ ಗೊತ್ತಾಯಿತು, ಆಮೇಲೆ ಸ್ಟಂಟ್ಗೆ ಹೋದ್ರಿ ಅಂತ. ಆ ನಟನಾಗಬೇಕು ಅಂತ ಬಂದಿದ್ದು ಯಾವ ಇಸ್ವಿ ಅಂದಾಜು? ನಾನೊಂದು 18-19ನೇ ವರ್ಷಕ್ಕೆ ಚೆನ್ನಾಗಿ ಸ್ಟಂಟೆಲ್ಲ ಸಖತ್ತು ಕಲಿತು ರೆಡಿ ಇದ್ದೆ. ಲವ್ಲಿ. ಸೊ ನೀವು ವರ್ಕೌಟ್ ಶುರು ಮಾಡಿದ್ದೆ ಯಾವಾಗ? ಸರ್, ನನಗೆ ತಂದೆ ಯೋಗ ಮಾಡೋರು ಮನೆಯಲ್ಲಿ ಬೆಳಗಿನ ಹೊತ್ತು. ಸೊ ನಮಗೆ ಯೋಗ ಟಚ್ ತಂದುಕೊಟ್ರು. ಅಲ್ಲಿಂದ ಹಂಗೆ ಒಂದೊಂದೇ ಬೆಳವಣಿಗೆ ಆಗೋಯಿತು. ಅವತ್ತು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಶುರುವಾಗಿತ್ತು ಬಾಡಿಯಲ್ಲಿ. ನನಗೇನು ಹೊಸದು ನೋಡಿದ್ರು ಮಾಡಬೇಕು ಅನ್ಸುತ್ತೆ ಅದು. ಸೊ ಹಂಗೆ ನಾನು ಏನೋ ಮಾಡ್ತಾರಲ್ಲ ಅಪ್ಪ ಅಂತ ಮಾಡಿ ಅದಂಗೆ ಬೆಳವಣಿಗೆ ಆಗೋಯಿತು. ಸರಿ. ಅಲ್ಲ, ನೀವು ಆಗಲೇ ನಾನು ಪೇರೆಂಟಿಂಗ್ ಬಗ್ಗೆ ಕೇಳಿದಾಗ ನೀವು ಹೇಳಿದ್ರಿ ಅಂದರೆ ನಮ್ಮ ಪೇರೆಂಟ್ಸ್ ಇದ್ದ ಹಾಗೆ ಇರಬೇಕು ಅಂತ. ಈಗ ನೋಡಿ, ಯೋಗ ನಿಮ್ಮ ತಂದೆಯಿಂದ ಕಲಿತದ್ದು, ಹೌದು. ಫಿಟ್ನೆಸ್ಸು ನಿಮ್ಮ ಮಕ್ಕಳು ನಿಮ್ಮಿಂದ ಕಲೀಲೇಬೇಕು. ಅಂದರೆ ಈಗಲೂ ಆ ಸ್ಟಂಟ್ಸ್ ಮಾಡಬಲ್ರಾ? 100% ಮಾಡ್ತೀನಿ ಸರ್. ವಿದ್ಯೆನ ಯಾವತ್ತೂ ಕಳ್ಕೊಳಕ್ಕಾಗಲ್ಲ. ಅದಕ್ಕೆ ಬೇಕಾಗಿರೋ ಫಿಟ್ನೆಸ್ನ ಮೈಂಟೈನ್ ಮಾಡಿದ್ರೆ 100% ಈಗಲೂ ಹಂಗೆ ಮಾಡ್ತೀನಿ. ನಿಮ್ಮ ಚಿತ್ರಗಳಲ್ಲಿ ಆ್ಯಕ್ಷನ್ ಸೀಕ್ವೆನ್ಸಸ್ನ ಆಬ್ವಿಯಸ್ಲಿ ಅದರ ಐಡಿಯೇಷನಲ್ಲಿ ನಿಮ್ಮದೇ ದೊಡ್ಡ ಭಾಗ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೌದು, ಇರುತ್ತೆ. ಅಂದರೆ ನಾನು ಫೈಟ್ಸು ಅಂದಾಗ ತುಂಬಾ ವೈಭವೀಕರಿಸೋಕ್ಕೆ ಹೋಗಲ್ಲ. ಅಂದರೆ ಈಗ ಬರ್ತಿದ್ದೆ ಗೊತ್ತಾ, ಸುಮ್ಮನೆ ಹಿಂಗೆ ಹೀರೋ ಇಳಿದ ತಕ್ಷಣ ಇಬ್ಬರು ಬಿದ್ದೋಗ್ತಾ ಇರ್ತಾರೆ. ಯಾಕೆ ಬಿದ್ದೋಗ್ತಾರೆ ಅಂತಲೇ ಗೊತ್ತಿಲ್ಲ. ಒಬ್ಬನ್ನ ಹಿಂಗೆ ಟಚ್ ಮಾಡೋಕ್ಕಿಂತ ಮುಂಚೆನೇ ಅವನು ಆರ್ತಿರ್ತಾನೆ, ಅದು ಯಾಕೆ ಅಂತ ಗೊತ್ತಾಗಲ್ಲ ನನಗೆ. ಅದನ್ನೆಲ್ಲ ಬಿಟ್ಟು ಒಂದಷ್ಟು ರಿಯಲಿಸ್ಟಿಕ್ಕಾಗಿ ಫೈಟ್ ಮಾಡಬೇಕು ಅನ್ನೋ ಆಸೆ ಇರ್ತೀನಿ. ಅದನ್ನು ಟ್ರೈ ಮಾಡಿದ್ದೀನಿ ಈಗ. 2007 ದುನಿಯಾ, 2011 ಒಳಗಡೆ ನಾನು ಸುಮ್ಮನೆ ವಿಕಿಪೀಡಿಯಲ್ಲಿ ನೋಡ್ತಾ ಇದ್ದೆ ನಿಮ್ಮ ಫಿಲ್ಮೋಗ್ರಫಿಯನ್ನು. ಸುಮಾರು 15 ಚಿತ್ರಗಳು, 4 ವರ್ಷದ ಅವಧಿಯಲ್ಲಿ 15 ಚಿತ್ರಗಳು ಟೈಟಲ್ ಕ್ರೆಡಿಟ್ಸ್ ಬಂದ್ಬಿಟ್ಟಿದೆ ನಿಮಗೆ. ಆಮೇಲೆ 2015 ನೋಡಿದ್ರೆ 4 ಚಿತ್ರಗಳು ಬಿಡುಗಡೆ. ಹೌದು. ಸೊ ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೆ ಹೋದ್ರಿ. ಆ ಫೇಸ್ ಹೇಗಿತ್ತು? ಹೌ ವರ್ ಯು ಸೈನಿಂಗ್ ಸೋ ಮೆನಿ ಫಿಲ್ಮ್ಸ್? ವೈ ವರ್ ಯು ಸೈನಿಂಗ್ ಸೋ ಮೆನಿ ಫಿಲ್ಮ್ಸ್? ಒಂದು ಸಿನಿಮಾ ಗೆದ್ದನಲ್ಲ ಅನ್ನೋ ಆಸೆಯಿಂದ ಐ ಆಮ್ ಟೋಟಲಿ ವರ್ಕಾಲಿಕ್. ನಂಗೆ ಸುಮ್ಮನೆ ಕೂರಕ್ಕೆ ಬರಲ್ಲ ನನಗೆ. ಅದನ್ನು ಮಾಡಬೇಕಾಯಿತು. ಇನ್ನೊಂದು ಪ್ರೊಡ್ಯೂಸರ್ಸ್ಗೂ ಕೂಡ ನಾನು ಬೇಕಾಗಿತ್ತು ಅವತ್ತು. ಹಂಗೆ ಹಾಗಾಗಿ ಅಂದರೆ ಕೆಲವು ಚಿತ್ರಗಳು ಸರಿಯಾಗಿ ಓಡದೆ ಇದ್ರೂ ಕೂಡ ಅಂದರೆ ನಾನು ನೋಡ್ತಾ ಇದ್ದೀನಿ, ಅಂದರೆ
ಮೇ ಬಿ ಅದೇನೋ ಬ್ಯಾನು ಗೀನು ಅಂತ ಬಂತು ಅದನ್ನು ಹೊರತುಪಡಿಸಿದ್ರೆ, ಬಟ್ ಅಲ್ಲಿವರೆಗೂ ಕಂಟಿನ್ಯೂಸ್ ಐ ಥಿಂಕ್ ಎಷ್ಟು ಓವರ್ ಆಲ್ 50 ಹತ್ರ ಇಲ್ಲ ಬಂದ್ಬಿಟ್ಟಿದ್ದೀರಾ? ಇಲ್ಲ ಸರ್ 30 ಚಿಲ್ಲರೆ ಆಗಿದೆ ಈಗ 30 ಚಿಲ್ಲರೆ ಆಗಿದೆ. ಅದು ಬಿಟ್ಟು ದ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಆಫ್ಟರ್ ಬಿಕಮಿಂಗ್ ಹೀರೋ ಅಲ್ಲ, ಅದೆಲ್ಲ ಕೌಂಟ್ ಮಾಡಿದ್ರೆ ಹತ್ರ ಆಗ್ಬೋದು, ಒಂದು 40-45 ಆಗಿರ್ಬೋದು ಅನ್ಕೋತೀನಿ. ನಾನು ಕೌಂಟೇ ಮಾಡೋಕ್ಕೆ ಹೋಗಲ್ಲ. So, ಆ ಒಂದು ನಾನು ಐ ಡೋಂಟ್ ಕೌಂಟ್ ಮೈ ಏಜ್ ಆ್ಯಂಡ್ ನಂಬರ್ ಆಫ್ ಮೂವೀಸ್ ಐ ಮೇಕ್ ಆರ್ ರೆಕಾರ್ಡ್ಸ್ ಆರ್ ರೆಕಾರ್ಡ್ಸ್. ಬಟ್ ಡು ಯು ಕೌಂಟ್ ಯುವರ್ ಪ್ರಾಫಿಟ್ಸ್ ದಿ ಫಿಲ್ಮ್? ನಾಟ್ ಟೂ ಮಚ್ ಸರ್, ನಾಟ್ ಟೂ ಮಚ್. ನಾನು ಐ ಆಮ್ ನಾಟ್ ಫಾಂಡ್ ಆಫ್ ಮನಿ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ನಾನು ಅದನ್ನ ಇಷ್ಟನೇ ಪಡಲ್ಲ. ಬೇಕು, ಆಸೆ ಪಡ್ತೀನಿ, ದುರಾಸೆ ಪಡಲ್ಲ. ಇಲ್ಲ ಅಂದಿದ್ರೆ ಸಲಗ ಅಂತ ಒಂದು ದೊಡ್ಡ ಸಕ್ಸಸ್ ಆಗಿ ಯಾಕೆ 2.5 ವರ್ಷ ಆದಮೇಲೆ ಒಂದು ಸಿನಿಮಾಕ್ಕೆ ಕಾದು ಭೀಮಾ ಅಂತ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೀನಿ. ಆಫ್ಟರ್ ಎ ವೆರಿ ಬಿಗ್ ಸಕ್ಸಸ್ ನಾನು ಐ ಗಾಟ್ ಲಾಟ್ ಆಫ್ ಆಫರ್ಸ್ ನನಗೆ ಮಾಡಿ 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 ಅಂತ. ಮಾಡಲಿಲ್ಲ ನಾನು. ನನಗೆ ಆ ಥರದ್ದು ಅದೇ ಹೇಳ್ತಿಲ್ವ, ವೆನ್ ಯು ಆರ್ ಇನ್ ಟು ದ ಸ್ಪಿರಿಚುವಲ್ ಜರ್ನಿ ಈ ಥರದ ಆಸೆಗಳನ್ನು ಕಡಿಮೆ ಮಾಡಿದಷ್ಟು ಒಳ್ಳೆಯದು. ಸರ್, ಒಂದು ಕೌಂಟರ್ ಕ್ವಶನ್ ಹಾಕ್ತೀನಿ. ಈಗ ನನಗೆ ಆದಷ್ಟು ಹಣವನ್ನು ನಾನು ಸಂಪಾದಿಸಿ ನೀವು ಏನು ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿದ್ರು, ರೆಸ್ಪಾನ್ಸಿಬಿಲಿಟಿ ಹಣ ಬೇಕು ಸರ್. ಕರೆಕ್ಟ್, ಅದನ್ನು ಮುಗಿಸ್ಬಿಟ್ಟು ನಾನು ಟೋಟಲ್ ಆಗಿ ನನ್ನ ಕ್ರಿಯೇಟಿವ್ ಸೈಡಲ್ಲೇ ಫೋಕಸ್ ಮಾಡಬಹುದು ಅಂತ ಕೂಡ ನೋಡ್ಬೋದಲ್ಲ? ಗೊತ್ತಿಲ್ಲ ರೆಸ್ಪಾನ್ಸಿಬಿಲಿಟಿ ಎಲ್ಲರೂ ಕರ್ಕೊಂಡು ಹೋಗುತ್ತೆ ಅಂತ. ಇಟ್ಸ್ ಎ ನೆವರ್ ಎಂಡಿಂಗ್ ಸ್ಟೋರಿ ಅದು. ಲೈಕ್ ರೆಸ್ಪಾನ್ಸಿಬಿಲಿಟಿ ಇಸ್ ಲೈಕ್ ಎ ಟೈಲ್ ವೆಲ್ ಇಟ್ಸ್ ಗ್ರೋಸ್ ಎವ್ರಿ ಡೇ ಅದು. ಸೊ ವಿ ಶುಡ್ ಬಿ ರೆಸ್ಪಾನ್ಸಿಬಲ್ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇಟ್ಸ್ ಐದರ್ ಎ ಟೇಲ್ ಆರ್ ಎ ನೇಲ್. ಡೆಫಿನೆಟ್ ಆಗಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶ ನಿಮ್ಮ ಫಿಲ್ಮೋಗ್ರಫಿಯಲ್ಲಿ ಅಂದರೆ, ಅವ್ವಾಗಲಿ ಅಥವಾ ಸ್ಲಂಬಾಲ ಆಗಲಿ ಎರಡರಲ್ಲೂ ಫೀಮೇಲ್ ಡೈರೆಕ್ಟರ್ಸ್, ವುಮೆನ್ ಡೈರೆಕ್ಟರ್ಸ್ ಇರ್ತಾರೆ. ಆ ಅನುಭವ ಹೇಗಿತ್ತು? ಆ್ಯಂಡ್ ದೆನ್ ವಾಟ್ ವರ್ ಯು ಥಿಂಕಿಂಗ್ ಅಂದರೆ, ಇಟ್ಸ್ ಅ ವೆರಿ ಬೋಲ್ಡ್ ಡಿಸಿಷನ್ ಆಗಿನ ಕಾಲಕ್ಕೆ, ವಿಚ್ ಇಸ್ with an educated directors like ಕವಿತಾ ಲಂಕೇಶ್ ಅವರು ಇಸ್ ಹೈಲಿ ಎಜುಕೇಟೆಡ್. ಮತ್ತು ಸ್ಲಂಬಾಲ ತೆಗೆದಂಥ ನಮ್ಮ ಸುಮನಾ ಕಿತ್ತೂರ್ ಅವರು ಶೀಸ್ ಎ ಜರ್ನಲಿಸ್ಟ್. ಅವರು ಮತ್ತು ಜರ್ನಲಿಸ್ಟ್ ಅನ್ನೋಕ್ಕಿಂತ ಹೆಚ್ಚಾಗಿ ತುಂಬ ವಿದ್ಯಾವಂತರು. ಎರಡೂ ಸಿನಿಮಾನು ತುಂಬ ಚೆನ್ನಾಗಾಯಿತು ನನಗೆ. ಲೈಕ್ ಸ್ಲಂಬಾಲ ಅಂತೂ ಸೂಪರ್, ನನಗೆ ಚೆನ್ನಾಗಾಯಿತು. ನಾನು ಎಲ್ಲರ ಜೊತೆನೂ ಕೆಲಸ ಮಾಡಬೇಕಲ್ಲ ಸರ್. ಈಗ ದಟ್ಸ್ ವಾಟ್ ಕಾಲ್ಡ್ ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ ನಾವು ಒಬ್ಬೊಬ್ಬರು ಕ್ರಿಯೇಟಿವ್ ಅನ್ನೋ ಒಂಥರ ಇದೆ. ಸೊ ಅವೆಲ್ಲ ಮಾಡಿದ್ದಕ್ಕೆ ಇವತ್ತು ಅದನ್ನೆಲ್ಲ ಮಾತಾಡ್ತಾ ಇದ್ದೀವಿ. ಎಸ್, ಒಂದು ಹಾಫ್ ಬೀಟ್ ಸಿನಿಮಾ ಮಾಡಬೇಕು ಅಂತೇಳಿ ಕವಿತಾ ಲಂಕೇಶ್ ಅವ್ರ ಜೊತೆ ಮಾಡಿದೆ. ಸಖತ್ತಾಗಿತ್ತು ಅದು. ನನಗೆ ಫೈಟ್ ಇಲ್ಲ, ಏನಿಲ್ಲ, ಸುಮ್ಮನೆ ಒಂದು ಫ್ಲ್ಯಾಟ್ ಸ್ಟೋರಿ ಹೆಂಗಿರುತ್ತೆ ನೋಡೋಣ ಅಂತ ಹೇಳಿ. ವಿಚ್ ಇಸ್ ಆಲ್ಸೋ ಅನ್ ಆನ್ಸರ್ ಟು ಯುವರ್ ಕ್ರಿಟಿಕ್ಸ್. ಯಾರು ಸ್ಟಂಟ್ನವರೆಲ್ಲ ನಟರಾಗ್ಬಿಟ್ರು ಅಂದರು, ನೋಡಪ್ಪ ಇಲ್ಲಿ ಸ್ಟಂಟೇ ಇಲ್ಲ, ಸ್ಟಂಟೇ ಇಲ್ಲ ನೋಡ್ಗೋರು ಇಲ್ಲಿ ಮಾಡಿದ್ದೀನಿ ಅಂತ. ಹಂಗೆ ಐ ಥಿಂಕ್ ಸ್ಲಂಬಾಲನ ತೊಗೊಂಡು ಭೀಮಾ ತೀರದಲ್ಲಿ ಇದೆಲ್ಲ ತೊಗೊಂಡ್ರೆ ಯು ಡನ್ ಇನ್ ಬಯೋಪಿಕ್ಸ್ ಆಲ್ಸೋ, ಯು ಆ್ಯಕ್ಟೆಡ್ ಇನ್ ಬಯೋಪಿಕ್ಸ್ ಆಸ್ ವೆಲ್, ರೈಟ್? ಅದಕ್ಕೇನಾದರೂ ಬೇರೆ ರೀತಿಯ ಒಂದು ಪ್ರಿಪ್ರೇಷನ್ ಇರುತ್ತೆ ಸರ್? ಸರ್ ಇಲ್ಲ, ಆ ಥರ ಏನಿಲ್ಲ. ಲೈಕ್ ನಮಗೆ ಒಂದು ಸತಿ ಈ ಕತೆ ಕೇಳ್ತಾ ಇದನ್ನು ಹಿಂಗೇ ಮಾಡಬೇಕು ಅನ್ನೋದು ಫೀಡ್ ಆಗಿಬಿಡುತ್ತೆ. ಆ ಫೀಡ್ ಆದಾಗ ಅದು ತಲೆಯಲ್ಲಿ ಹಂಗೇ ಆಸೆ ಪಡ್ತಾ ಇರ್ತೀವಿ ಅದನ್ನು. ಅಂದರೆ ಪ್ಲೇಯಿಂಗ್ ಎ ಡಿಫ್ರೆಂಟ್ ರೋಲ್ಸ್ ಇದೆಯಲ್ಲ, ಲೈಕ್ ನಾನು ನಿಮ್ಮ ಥರ ಪ್ಲೇ ಮಾಡಬೇಕು ಅಂದರೆ ಅದನ್ನು ಇಷ್ಟಪಡ್ತೀನಿ. ನಾನು ನಿಮ್ಮ ಥರನೇ ಮಾತಾಡಬೇಕು, ನಿಮ್ಮ ಥರನೇ ನಿಂತ್ಕೋಬೇಕು, ಎಲ್ಲವನ್ನೂ ಮಾಡಬೇಕು. ಸೊ ದಟ್ ಈಸ್ ಅಗೇನ್ ಎ ಡಿಫ್ರೆಂಟ್ ಅಲ್ಲ. ನನ್ನಲ್ಲಿರೋ ಒಬ್ಬ ನಟನಿಗೆ ಬೇರೆ 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 ರೆಕ್ಕೆಗಳನ್ನ ಕೊಟ್ಟು ಆರಿಸೋದು. ಅದನ್ನು ಹೇಳುವಾಗ ನೀವು ಆರ್ ಯು ಅ ಗುಡ್ ಮಿಮಿಕ್ ಕಾಲ್ಸ್, ಅಂದರೆ ಅನುಕರಣೆ ಕೂಡ ನಿಮಗೆ ಬರುತ್ತೆ ಅಂತ ನನಗೆ ಅನ್ಸುತ್ತೆ. ನಾಟ್ ಇನ್ ದ ವಾಯ್ಸ್ ಐ ಕ್ಯಾನ್ ಬಟ್ ಅದನ್ನ ಒಳಗೆ ತೊಗೊಂಡ್ಬಿಡ್ತೀರಿ ಅಂತ ಅನ್ಸುತ್ತೆ ನನಗೆ. ಹೌದು, ಅದು ಒಳಗಡೆ ಹೇಗೆ ಪ್ರೊಜೆಕ್ಟ್ ಆಗತ್ತೋ ಆಗುತ್ತೆ. ಹೌದೌದು. ನಾನು ಪ್ರತಿ ಸಿನಿಮಾ ಆದ್ಮೇಲೂ ಕುಂಬಳಕಾಯಿ ಆದ್ಮೇಲೆ ಕಣ್ಣಲ್ಲಿ ನೀರು ಹಾಕೊಂಡ್ಬರ್ತೀನಿ, ಹತ್ಕೊಂಡ್ಬರ್ತೀನಿ. ಕ್ಯಾರೆಕ್ಟರ್ ಬಿಡಬೇಕಲ್ಲ, ಪ್ರತಿ ಸರಿ ಹತ್ಕೊಂಡ್ಬರ್ತೀನಿ. ಸರ್, ಇನ್ನೊಂದು ಆಸ್ಪೆಕ್ಟ್ ಆಫ್ ಯುವರ್ ಆ್ಯಕ್ಟಿಂಗ್ ನನಗೆ ತುಂಬ ಹೇಳಿ ಸರ್. ಇದು ಕೆಲವು ಹಾಡುಗಳು ಚಿತ್ರಗಳಲ್ಲೂ ಬಂದಿದೆ, ಹಾಡುಗಳಲ್ಲೂ ಎಸ್ಪೆಷಲಿ ಹೈಲೈಟ್ ಆಗುತ್ತೆ. ನಿಮ್ಮ ಕಾಮಿಡಿಯ ಒಂದು ಆ್ಯಂಗಲ್ಲು ಆಯಿತಾ, ಈ ಜಾನಿ ಮೇರಾ ನಾಮ್ ಟೈಟಲ್ ಹಾಡಲ್ಲಾಗಲಿ, ಅಥವಾ ಶರ್ಟು ಪ್ಯಾಂಟಿನಲ್ಲಿ ಒಂದೆರಡು ಬಟನ್ ಇಲ್ಲ, ಆಮೇಲೆ ಇದು ದನ ಕಾಯೋನಲ್ಲಿ ಹೌದೌದು ನಂದು ಯಾವಾಗ, ಹೌದು, ಆ ಹಾಡುಗಳಲ್ಲಿ ಸೊ ನಿಮ್ಮ ಅಪ್ರೋಚ್ ಆಫ್ ಕಾಮಿಡಿ ಏನು ಅದನ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಕೆಲವರು ಮಾಡಿದ್ದಾರೆ, ಕೆಲವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೌದು, ಈಗ ಜಂಗ್ಲಿಯ ಸ್ಟಾರ್ಟಿಂಗ್ ಸೀನ್ ತಗೊಂಡ್ರು ಕೂಡ ಅಲ್ಲಿ ಹಲ್ಲುಚ್ಕೊಂಡು ಕೂತಿರ್ತೀವಿ. ಹೌದೌದು. ಐ ಥಿಂಕ್ ನನಗೆ ಅದೇ
ಮಾಡಿದಾರೇನೋ ಕೆಲವರು, ಬಟ್ ಇನ್ನೂ ಆ ಕಾಮಿಡಿಯನ್ನು ನೀವು ನಿಮ್ಮ ಚಿತ್ರಗಳಲ್ಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು. ನಾನು ಐ ಬಿಕಮ್ ಕ್ವೈಟ್ ಸೀರಿಯಸ್ ನಾವು, ಹಂಗಾಗಿ ನಾನು ಅದನ್ನು ಮಾಡೋಕ್ಕೆ ಹೋಗ್ತಿಲ್ಲ. ಒಂದು ಚಿಕ್ಕದಾಗಿ ಟ್ರೈ ಮಾಡಿದ್ದೀನಿ ಈಗ, ಚಿಕ್ಕದಾಗಿ ಅಷ್ಟೇ. ನಾನು ಆ್ಯಕ್ಚುಲಿ ತುಂಬ ಜಾಲಿಯಾಗಿರ್ತೀನಿ, ತುಂಬ ತಮಾಷೆ ಮಾಡ್ತಿರ್ತೀನಿ. ಏನೋ ಒಂದು ವಿಷಯ ಸಿಕ್ಕರೆ ಅದ್ಮೇಲೆ ಹ್ಯೂಮರ್ ಕಟ್ ಮಾಡ್ಕೊಂಡು ಮಾತಾಡ್ತೀನಿ, ಅದನ್ನೇನೋ ಕ್ರಿಯೇಟ್ ಮಾಡೋಕ್ಕೆ ನೋಡ್ತೀನಿ ಯಾವಾಗಲೂ. ಹಿಂಗೆ ನನ್ನ ಲೈಫ್ ಯಾವಾಗಲೂ. ಅಂದರೆ ಆ ಥರದ್ದೊಂದು ಬ್ಯೂಟಿಫುಲ್ ಸ್ಕ್ರಿಪ್ಟ್ ಸಿಗಬೇಕು, ಸಿಕ್ಕಿದಾಗ ಟು ದ ಕೋರ್ ನಗಿಸ್ತೀನಿ, ಬಿಡಲ್ಲ. ಕಾಮಿಡಿ ಅಂದ ಹಾಗೆ ನಿಮ್ಮ ರಂಗಾಯಣ ರಘು ಅವರ ಕಾಂಬಿನೇಷನ್, ಅದರ ಬಗ್ಗೆ ನನಗೆ ಹೇಳಿ ಸರ್. ಅದು ಅಗೇನ್ ದೇವರು ಬರೆದಿರೋ ಒಂದು ಸಂಬಂಧ ಸರ್, ನಮ್ಮದು ಅವ್ರದ್ದು. ಅದಕ್ಕೆ ಅಷ್ಟು ದೊಡ್ಡ ಹಿಟ್ಟಾಗಿದೆ ಎಲ್ಲನೂ. ಇವತ್ತಿಗೂ ನಾನು ಅವರು ಅಣ್ಣ ಅಲೋ ಅಂದ ತಕ್ಷಣ ನಗ್ತೀವಿ. ಏನಕ್ಕೆ ನಗ್ತೀವಿ ಗೊತ್ತಿಲ್ಲ. ಸರ್, ನಿಮ್ಮ ಮುಂದೆ ಯಾವುದೇ ನಟ ಇದ್ರೂ ನೀವು ಇಂಟಿಮಿಡೇಟ್ ಆಗೋದುಂಟಾ, ಅಥವಾ ನೀವು ಯಾರನ್ನಾದ್ರೂ ಕರೆಸಿ ಪರವಾಗಿಲ್ಲ ನಾನು ಅವ್ರ ಜೊತೆ ಪೈಪೋಟಿಯಲ್ಲಿ? ನನಗೆ ಯಾರು ಬಂದರೂ ನಾನು ಭಯಪಡಲ್ಲ, ಬಟ್ ರೆಸ್ಪೆಕ್ಟ್ ಕೊಡ್ತೀನಿ, ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಇಫ್ ಈಸ್ ವೆರಿ ಮಚ್ ಸೀನಿಯರ್ ಟು ಮೀ, ಅಫ್ಕೋರ್ಸ್ ತುಂಬ ರೆಸ್ಪೆಕ್ಟ್ ಕೊಡ್ತೀನಿ. ಬಟ್ ಆ್ಯಕ್ಟಿಂಗ್ ಅಂತ ನಿಂತರೆ ಅದು ಯಾರಾದರೂ ಬಿಡಲ್ಲ, ನಾನು ಬಿಡಲ್ಲ. ನನ್ನ ಜಸ್ಟಿಸ್ ನಾನು ತೊಗೊಂಡೇ ಹೊರಗಡೆ ಬರ್ತೀನಿ. ಹೌದು. ದುನಿಯಾ ಟಾಕೀಸ್ ಅಂತ ಒಂದು ಪ್ರೊಡಕ್ಷನ್ ಹೌಸನ್ನು ಇಟ್ಟಿದೆ. ಇಸ್ ಇಟ್ ಸ್ಟಿಲ್ ಆಕ್ಟಿವ್? ಯಾ, ಇಟ್ಸ್ ಆ್ಯಕ್ಟಿವ್ ಆಗಿದೆ, ಬಟ್ ಐ ಹ್ಯಾವ್ ನಾಟ್ ಮೇಡ್ ಎನಿ ಸಿನಿಮಾಸ್ ಇನ್ ದಟ್. ಈಗ ಪ್ರಾಬ್ಲಿ ಇನ್ ಫ್ಯೂಚರಲ್ಲಿ ಆಗುತ್ತೆ, ಮಾಡ್ತೀನಿ ನಾನೀಗ, ಸ್ಟಾರ್ಟ್ ಮಾಡ್ತೀನಿ. ನನ್ನಲ್ಲೊಬ್ಬ ನಿರ್ದೇಶಕ ಇದ್ದಾನೆ ಅಂತ ವೈ ಡಿಡ್ ಇಟ್ ಟೇಕ್ ಅಂಟಿಲ್ ಸಲಗ ಫಾರ್ ದಟ್ ಟು ಹ್ಯಾಪನ್? ಸರ್, ಯು ನೀಡ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಟು ಡೂ ಎನಿಥಿಂಗ್ ರೈಟ್. ಅದಕ್ಕೆ ಐ ಹ್ಯಾವ್ ಡನ್ ಲಾಟ್ ಆಫ್ ಮಿಸ್ಟೇಕ್ಸ್ ಇನ್ ನನ್ನ ಆ್ಯಕ್ಟಿಂಗಲ್ಲಿ ಎಲ್ಲ. ಅದನ್ನು ಕಲಿತಾ ಹೆಂಗೆ ಬಂದೆ. ಸೊ ನನ್ನಲ್ಲೇ ಒಬ್ಬ ನಿರ್ದೇಶಕ ಉಟ್ಕೊಂಡಿರ್ತಾನೆ ಅಂತೇಳಿ ನಾನು ಪ್ರೂವ್ ಮಾಡಬೇಕು ಅಂತೇಳಿ ಅದನ್ನು ಪ್ರೂವ್ ಮಾಡಿದೆ. ನಿಮ್ಮ ಆ್ಯಕ್ಟಿಂಗನ್ನು ನೀವೇ ಅನಲೈಸ್ ಮಾಡಿ ಮಿಸ್ಟೇಕ್ಸನ್ನು ಕಂಡು ಹಿಡಿದ್ರಿ, ಅದರಲ್ಲಿ ಡೈರೆಕ್ಟರ್ ಹುಟ್ಕೊಂಡ ಅಂತನಾ? ಹಿಂಗೆ ಮಾಡ್ಬೋದು. ಆಮೇಲೆ ಸಿಚುವೇಶನ್ ಹಂಗೆ ಕ್ರಿಯೇಟ್ ಆಗಿತ್ತು, ನಾನು ಡೈರೆಕ್ಷನ್ ಮಾಡಲೇಬೇಕಾಗಿತ್ತು ಟು ಪ್ರೂವ್ ಅಗೇನ್ ನಾನು ಹಿಂಗೆ ಇದ್ದೀನಿ, ನೀವು ನನ್ನನ್ನೇನು ಮಾಡೋಕ್ಕಾಗಲ್ಲ ಅಂತ. ಒಂದು ರೀತಿಯ ಅವಶ್ಯಕತೆಯೂ ಇತ್ತು, ಅನಿವಾರ್ಯವೂ ಇತ್ತು ಅಂತ. ಎರಡು ಇತ್ತು. ಡ್ಯಾನ್ಸ್ ಆ್ಯಂಡ್ ದುನಿಯಾ ವಿಜಯ್ ದೂರ ಅಂತ ನೀವು ಹೇಳ್ತೀರಿ, ಬಟ್ ಶರ್ಟು ಪ್ಯಾಂಟ್ನಲ್ಲೇ ಹೋದರೆ ಕೂಡ ಅವ್ನು ಲಾಂಗ್ ಸ್ಟ್ರೆಚ್ ಇದೆ. ಹೌದು, ಹಿಂಗೆಲ್ಲ ಕುತ್ಕೊಂಡೆಲ್ಲ ಎದ್ದು ಮಾಡ್ತೀನಿ. ಅಂದರೆ ಅಷ್ಟೊತ್ತಿಗೆ ಗೋಳಿಕೊಂಡ್ಬಿಟ್ಟಿರ್ತೀನಿ ಡ್ಯಾನ್ಸ್ ಮಾಸ್ಟರ್ಗಳನ್ನ. ಅಂದರೆ ಮಾಡ್ತೀನಿ ಸರ್, ನನಗೆ ಎರಡು ಭಯ ಇದೆ. ಒಂದು ಇಂಗ್ಲೀಷ್ ಮಾತಾಡೋಕ್ಕೆ, ಇದೊಂದು ಡ್ಯಾನ್ಸ್ ಮಾಡೋಕ್ಕೆ. ಅಲ್ಲ, ನೀವು ಇಂಗ್ಲೀಷ್ ಆಗಲೇ ಹೇಳ್ತಾ ಇದ್ದೆ, ಇಂಗ್ಲೀಷ್ ಚೆನ್ನಾಗೇ ಮಾತಾಡ್ತೀರಿ, ಬಟ್ ಡ್ಯಾನ್ಸ್ ಬಗ್ಗೆ ಹೆಚ್ಚು ನೀವೇನು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗಿಲ್ಲ. ಅದೊಂದು ಸ್ಕಿಲ್ಲು ಬರಲ್ಲ ಬಿಡು. ರಕ್ತ ಕುಡಿದ್ರೇ ಮಜಾ, ಡ್ಯಾನ್ಸ್ ಮಾಡಬಾರ್ದು ಬೇಟೆ ಮುಂದೆ. ಆರ್ ಯು ಮೋರ್ ಕಾನ್ಫಿಡೆಂಟ್ ಆಸ್ ಅ ಡೈರೆಕ್ಟರ್ ಆರ್ ಆಸ್ ಅನ್ ಆ್ಯಕ್ಟರ್? Like after me becoming a director, I've become more confident in my life also that I can direct anything in my life. ಅದನ್ನು ಎಲಾಬ್ರೇಟ್ ಮಾಡೋಕ್ಕಾಗತ್ತಾ? ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇದಕ್ಕೆ ಮುಂಚೆ ಯಾರೋ ಬೇರೆಯವ್ರು ಡೈರೆಕ್ಟ್ ಮಾಡ್ತಿದ್ರು, ಬೇರೆಯವ್ರು ಡೈರೆಕ್ಟ್ ಮಾಡಿದ್ದು ನಿಜ ಅನ್ಕೋತಿದ್ವಿ, ಬೇರೆಯವರು ಡೈರೆಕ್ಟ್ ಮಾಡಿದ್ದು ನಾನೇ ಕರೆಕ್ಟು ಅಂದರು ಎಷ್ಟೋ ಜನ. ಅದರಿಂದ ತುಂಬ ಆಡ್ಕೊಂಡ್ರು ನನ್ನ. ನಾನು ಡೈರೆಕ್ಟರ್ ಅನ್ನೋ ಎಲ್ಲ ಸುಮ್ಮನೆ ಆಗೋದ್ರು, ಯಾಕೆಂದ್ರೆ ಅವ್ನು ಡೈರೆಕ್ಟಾಗೇ ಹೇಳ್ತಾರೆ ಎಲ್ಲನೂ ಅಂತ. ಸರ್, ರಜನಿಕಾಂತ್ ಆ್ಯಂಡ್ ದುನಿಯಾ ವಿಜಯ್, ನನಗೆ ದ ಲಿವಿಂಗ್ ಯೋಗಿ ವ್ಯಾಸ್ ನಾನು ನೋಡಿರೋಂಥ ಈಸ್ ಎ ಲಿವಿಂಗ್ ಯೋಗಿ. ಅವರು ಈಸ್ ಎ ಯೋಗಿ, ಈಸ್ ನಾಟ್ ಎ ಹ್ಯೂಮನ್ ಬೀಯಿಂಗ್, ಅಥವಾ ಈಸ್ ನಾಟ್ ಎ ರಜನಿ ಸರ್, ಈಸ್ ಎ ಲಿವಿಂಗ್ ಯೋಗಿ. ಅವರು ಹೇಗೆ ಅಷ್ಟು ಎತ್ತರಕ್ಕೆ ಹೇಗೆ ಬೆಳೆಯೋರು ಅಂತ ಕೇಳಕ್ಕೆ ಹೋಗಿದ್ದೆ, ಬಟ್ ಯೋಗಿಗೆ ಎತ್ತರ ಅದು ಇದು ಇಲ್ಲ, ಯೋಗಿಯಾಗಿರಬೇಕು. ಸರಿ, ಆ ರೀತಿ ಒಂದು ಪರಿವರ್ತನೆ ಮಾಡ್ಕೋಬಹುದಾ, ಅಥವಾ ನಾವು ಅದನ್ನು ಬೇಡ್ಕೊಂಡು ಬಂದಿರಬೇಕಾ? ಒಂದು ನಾವು ಬೇಡಕ್ಕಾಗಲ್ಲ, ಬಹುಶಃ ತಾಯಿ ತಂದೆ ಆಶೀರ್ವಾದದಿಂದ ಪಡ್ಕೊಂಡಿರ್ತೀವಿ, ಮತ್ತು ಜನಗಳು ಅದನ್ನು ಆಶೀರ್ವಾದ ಮಾಡಿ ಕಾದಿರ್ತಾರೆ. ಜನಗಳಿಗೂ ಬೇಕಾಗಿರುತ್ತೆ ಒಬ್ಬ ಯೋಗಿ. ಆ ಟೈಮೆಲ್ಲ ಕೂಡಿ ಬಂದಾಗ ಆ ಥರ ಹುಟ್ತಾರೆ. ಅವರು ಅಣ್ಣವರು ಎಲ್ಲ ಅದಕ್ಕೆ ಹುಟ್ಟೋದಿಲ್ಲಿ. ಸರ್, ಇದು ನನಗಂತೂ ಖುಷಿ ಸರ್. ನನಗೆ ಇದು ಬಾಲಕೃಷ್ಣ ಅವ್ರ ಜೊತೆ ನೀವು ಚಿತ್ರವನ್ನು ಮಾಡಿದಾಗ ನನಗಂತೂ ಅದು ಖುಷಿ ಸರ್. ನಾನು ಓಪನ್ನಾಗಿ ಹೇಳ್ತೀನಿ, ಕನ್ನಡದ ನಟ ಕನ್ನಡದಲ್ಲೇ ಇರಬೇಕು ಅಂತ ಹೇಳೋನು ನಾನಲ್ಲ. ಅವರು ಎಲ್ಲವನ್ನೂ ಎಕ್ಸ್ಪೆರಿಮೆಂಟ್ ಮಾಡಿ ಬರಬೇಕು ಅಂತ. ಸೊ ಆ ರೀತಿಯಲ್ಲಿ ನನಗೆ ಐ ಆಮ್ ವೆರಿ ಶ್ಯೂರ್ ನಿಮಗೆ ಬೇರೆ ಬೇರೆ ಆಫರ್ಸ್ ಕೂಡ ಬಂದಿರುತ್ತೆ. ಯಾವತ್ತಾದರೂ ಒಂದು ದಿನ ರಜನಿಕಾಂತ್ ಅವ್ರ ಜೊತೆ ಎನಿಥಿಂಗ್ ಇಸ್ ಪಾಸಿಬಲ್ ಟುಡೇ ಸರ್? ನಾನು ಐ ಆಮ್ ಜಸ್ಟ್ ಪ್ರೇಯಿಂಗ್ ಈಚ್ ಆ್ಯಂಡ್ ಎವ್ರಿ ಡೇ ದಟ್ ನಾನು ರಜನಿ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಐ ಡೋಂಟ್ ನೋ ವೆನ್ ದ ಟೈಮ್ ವಿಲ್ ಕಮ್ ಅಂತ.
ಐ ಆಮ್ ವೇಟಿಂಗ್ ಸರ್. ಐ ಥಿಂಕ್ ಇಟ್ ಇಸ್ ನಾಟ್ ಫಾರ್ ಅವೇ ಅಟ್ ಟೂ ಆಲ್. ಮಚ್ ಫಾರ್ ದಟ್. ನನಗೊಂದ್ಸತಿ ಅವ್ರನ್ನ ಫೇಸ್ ಮಾಡಿ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹಿಂಗೆ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ನನಗೆ. ಬಿಕಾಸ್ ಖಂಡಿತ ಮೀಟ್ ಅಂತೂ ಮಾಡಿರ್ತೀರಿ ಅಲ್ವಾ, meet ಮಾಡ್ತೀವಿ. ಬಟ್ ಅವ್ರನ್ನ ಫೇಸ್ ಮಾಡಿ ಆ್ಯಕ್ಟ್ ಮಾಡಬೇಕು ಅಂತ. ಮಾಡ್ಬೇಕು. ಸರ್ ಈಗ ಡೋರ್ಸ್ ಹ್ಯಾವ್ ಓಪನ್ ಅಪ್, ಹೌದು, ಎಲ್ಲ ಕಡೆಯಿಂದ ಎಲ್ಲ ನಟರು ಅದೇ ಬರ್ತಾರೆ. ಟೈಮ್ ಹ್ಯಾಸ್ ಟು ಕಮ್ ಸರ್. ಹೌದು ಐ ಬಿಲೀವ್ ಇನ್ ದ ಟೈಮ್ ಆಲ್ವೇಸ್. ಹೌದು ಹೌದು. ಅದೆಲ್ಲ ಯಾರೋ ಒಬ್ಬರು ನಿರ್ಧಾರ ಮಾಡ್ತಾ ಇದ್ದಾರೆ. ಅದು ಸೆಟ್ರೇಟ್ ಆಗೋಯ್ತು ಅಂದರೆ ಅದು ಬೇರೆನೇ ಆಗುತ್ತೆ. ಸ್ಪೇಸ್ಗೆ ಹೋಗ್ಬಿಡ್ತಾರಂತೆ ಮನುಷ್ಯ.